ಮುಳುಗಡೆ ಸಂತ್ರಸ್ತ ಇದೇನ್ ಮಾಡ್ಬಿಟ್ಟ ನೋಡಿ. ಪ್ರಾಧಿಕಾರದ ಕಚೇರಿ ಸಿಬ್ಬಂದಿಗೆ ಚಪ್ಲಿ ಏಟು ಕೊಟ್ಟೇ ಬಿಟ್ಟ. ಕಾಯುವಷ್ಟು ಕಾದ, ಹೇಳುವಷ್ಟು ಹೇಳಿದ, ಆದ್ರೆ ಕೊನೆಗೆ ಪರಿಹಾರ ಸಿಗದೆ ಕಂಗಾಲಾಗಿದ್ದ ಮುಳುಗಡೆ ಸಂತ್ರಸ್ತ ಅದೇನ್ ಮಾಡಿದ್ದಾನಂತ ಒಮ್ಮೆ ನೋಡ್ಕೊಂಬನ್ನಿ. ಗುಂಪು ಕಟ್ಕೊಂಡು ಬಂದಿದ್ದ ಈ ಸಂತ್ರಸ್ತ ಕಣ್ರಿ. ಬಾಗಲಕೋಟೆಯ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಬಂದಿದ್ದ ನೋಡಿ. ಆದ್ರೆ ಸರ್ಕಾರ ಪರಿಹಾರ ನೀಡುವಲ್ಲಿ ವಿಳಂಬ ಬೇರೆ ಆಗಿತ್ತು. ಅದರಲ್ಲೂ ತಾರತಮ್ಯ ಮಾಡಿದ್ದಾರೆಂದು ಭಾವಿಸಿ ರೊಚ್ಚಿಗೆದ್ದವನೇ ಚಪ್ಪಲಿ ಏಟು ನೀಡಿರುವ ಘಟನೆ ಬಾಗಲಕೋಟೆಯಲ್ಲಿ ನಡೆದು ಹೋಗಿದೆ ನೋಡಿ. ಚಪ್ಪಲಿ ಎತ್ತಿ ಒಂದೆರಡು ಏಟು ಕೊಟ್ಟೇ ಬಿಟ್ಟ. ಪ್ರಥಮ ದರ್ಜೆ ನೌಕರ ಅಂಕದ್ ಎಂಬಾತನಿಗೆ ಚಪ್ಪಲಿ ಏಟು. ಬಾಗಲಕೋಟೆಯ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ನಡೆದ ಘಟನೆ ಕಂಡ್ರಿ ಇದು. ಸಂತ್ರಸ್ತ ರೈತ ಬಸಪ್ಪ ರೊಚ್ಚಿಗೆದ್ದವನೇ ನೇರವಾಗಿ ಕಚೇರಿಯ ಪ್ರಥಮ ದರ್ಜೆ ನೌಕರಸ್ಥನಿಗೆ ಚಪ್ಪಲಿ ಏಟು ನೀಡಿದ್ದಾನೆ. ನೌಕರಸ್ಥ ಅಂಕದ್ಗೆ ಆ ಕ್ಷಣಕ್ಕೆ ಏನ್ ಮಾಡ್ಬೇಕು ಗೊತ್ತಾಗಿಲ್ಲ ನೋಡಿ. ಪರಿಹಾರದ ವಿಚಾರದಲ್ಲಿ ಪದೇ ಪದೇ ಕಾಯಿಸಿದ್ರು. ಇದರಿಂದ ರೈತ ಬಸಪ್ಪ ಸಾಕಷ್ಟು ನೊಂದ್ಕೊಂಡಿದ್ದ. ಆಕ್ರೋಶಗೊಂಡ ರೈತನಿಗೆ ಕೋಪ ತಡೆಯಕ್ಕೆ ಆಗಿಲ್ಲ. ನೇರವಾಗಿ ಪ್ರಾಧಿಕಾರದ ನೌಕರಸ್ಥನ ತೋಳ್ಪಟ್ಟಿ ಹಿಡಿದು ತರಾಟೆಗೆ ತೆಗೆದುಕೊಂಡ್ರು. ಆಮೇಲೆ ಏಕಾಏಕಿ ಚಪ್ಲಿ ತೆಗೆದು ಧರ್ಮದೇಟು ನೀಡೇ ಬಿಟ್ರು ನೋಡಿ. ಸ್ಥಳದಲ್ಲಿದ್ದ ವಿವಿಧ ದಲಿತ ಸಂಘಟನೆಗಳಿಂದ ಆಕ್ರೋಶ, ಧಿಕ್ಕಾರದ ಕೂಗು ಕೇಳಿಬಂತು. ಆದ್ರೆ ಈ ರೀತಿ ಸರ್ಕಾರಿ ನೌಕರಸ್ಥರ ಮೇಲೆ ರೈತ ಹಲ್ಲೆ ಮಾಡಿರೋದು ಅಕ್ಷಮ್ಯ ಅಪರಾಧ ಕಣ್ರಿ. ನ್ಯಾಯ ಕೇಳಬೇಕು ವಿನಾ ಕೈ ಮಾಡೋ ಅಧಿಕಾರ ಯಾರಿಗೂ ಇಲ್ಲ. ಇಷ್ಟು ದಿನ ಕಾದವರು ಆಕ್ರೋಶದ ಕಟ್ಟೆ ಒಡೆದು ಹೋಗಿದೆ. ಆದಷ್ಟು ಬೇಗ ಸಂತ್ರಸ್ತರಿಗೆ ಪರಿಹಾರ ಸಿಗುವಂತಾಗ್ಲಿ. ಬಿಗ್ ಟಿವಿ ಕರ್ನಾಟಕ, ಬಾಗಲಕೋಟೆ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.